ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲ ಕೂಡ ತಮ್ಮೇಲ್ ನೋಡೇನೆ ಗೊತ್ತಾಗ್ಬಿಟ್ಟಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳೆಯರೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಇದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಿಡಿಯೋನ ನೋಡಿ, ನಂತರ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ವೆಯ್ಟ್ ಮಾಡ್ತಾ ಇದ್ದಂತದ್ದು ಮಹಿಳೆಯರು, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗತ್ತೆ, ಸೊ ಯಾವಾಗ ಬರುತ್ತೆ, ಸಂಕ್ರಾಂತಿ ಹಬ್ಬದಲ್ಲಿ ಬರುತ್ತೆ ಅಂದ್ರು, ಸೊ ಆಗ್ಲೂ ಬರ್ಲಿಲ್ಲ, ಇನ್ಯಾವಾಗ ಬರುತ್ತೆ ಅಂತ ಅನ್ಬಿಟ್ಟು ತುಂಬಾ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣಕ್ಕೆ. ಸೊ ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಿಮ್ಗೆ ಒಟ್ಟಾರೆ 4,000 ರೂಪಾಯಿ ಸಿಗುವಂತಹ ಸಾಧ್ಯತೆ ಈ ತಿಂಗಳು ಇದೆ ಅಂತಾನೆ ಹೇಳ್ತೀನಿ. ಸೊ ಈ ರೀತಿ ಹೇಳ್ದೆ ಅಂತ ಅನ್ಬಿಟ್ಟು ಫೇಕ್ ನ್ಯೂಸು, ಸುಳ್ಳು ಮಾಹಿತಿ ಅನ್ನೋದನ್ನ ಬಿಟ್ಟು ಬಿಡಿ. ಯಾಕಂತಂದ್ರೆ ಇರೋ ಮಾಹಿತಿನೇ ಹೇಳ್ತಾ ಇರೋದು. ಸೊ ಇರೋ ಮಾಹಿತಿ ಏನಿದೆ ಅದನ್ನೇ ನಿಮಗೆ ಡೈರೆಕ್ಟ್ ಆಗಿ ನಾನು ತಿಳಿಸ್ತಾ ಇರೋದು. ಸೊ ನಿಜವಾದಂತಹ ಮಾಹಿತಿ ಇದ್ರೆ ಮಾತ್ರನೇ ನಾನು ಅಪ್ಡೇಟ್ಸ್ ನ ಕೊಡೋದು ವಿನಃ ಸೊ ಬೇರೆ ಬೇರೆ ಯಾವುದೇ ತರ ಮಾಹಿತಿ, ಸುಳ್ಳು ಮಾಹಿತಿಗಳನ್ನ ಅಪ್ಡೇಟ್ಸ್ ಮಾಡೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಿಮ್ಗೆ ಈ ತಿಂಗಳು ಪಕ್ಕ ಒಂದ್ ಕಂತಿನ ಹಣ ಆದ್ರೂ ಬಿಡುಗಡೆ ಆಗೇ ಆಗತ್ತೆ. ಖಂಡಿತವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬರುತ್ತೆ. ಸೊ ಇದ್ರ ಜೊತೆಗೆ ಆಗೋದಿಲ್ಲ. ಯಾಕಂತಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಟ್ಟಾರೆ 4,000 ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂತದ್ದು, ಅಂತಂದ್ರೆ 2 ಕಂತಿನ ಹಣನ ನೀಡಿರುವಂತದ್ದು ಮಹಿಳೆಯರಿಗೆ. ಈ ರೀತಿ ವರ್ಗಾವಣೆ ಕೂಡ ನಡೆದಿದೆ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿಯಾದಂತಹ ಹಣ ಬಂದಿರಲಿಲ್ಲ. ಸೊ ಅದರಿಂದ ನಾವು ಯಾವುದೇ ತರ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಆದ್ರೆ ಇವಾಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆ 4,000 ರೂಪಾಯಿ ಒಟ್ಟಿಗೆನೆ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರುವಂತದ್ದು ಅಂತ ಕೂಡ ಅವರು ಹೇಳಿಕೆನ ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ ನಾನು ಹೇಳಿದ್ದಾರೆ. ಕೆಲವೇ ದಿನಗಳಾದ್ರೂ ಆಗ್ಬೋದು ಅಥವಾ ಕೆಲವೇ ಕ್ಷಣಗಳಾದ್ರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ನೀವು ತಾಳ್ಮೆಯಿಂದ ನಿಜವಾಗ್ಲೂ ಹೇಳ್ತೀನಿ ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ 5 ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ತಗೊಂಡ್ ಬಂದಿರೋದು. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸಮವಾಗೇನೆ ಅವ್ರು ನಿಭಾಯಿಸ್ಬೇಕಾಗತ್ತೆ. ನಿಭಾಯಿಸೋ ಹಂತದಲ್ಲಿ ಕೆಲವೊಂದಷ್ಟು ಈ ರೀತಿ ಹಣಕಾಸು ಪ್ರಾಬ್ಲಮ್ ಆಗತ್ತೆ, ಹಣ ನೀಡದೇ ಇರೋ ರೀತಿ ಕೂಡ ಆಗತ್ತೆ. ಸೊ ಇದನ್ನೆಲ್ಲ ಕೂಡ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡು ಇರ್ಬೇಕಾಗತ್ತೆ. ಪ್ರತಿಯೊಂದು ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಈ ರೀತಿಯಾದಂತಹ ಯೋಜನೆಗಳನ್ನ ಸರ್ಕಾರ ತಗೊಂಡ್ ಬಂದಿದೆ ಅಂತಂದ್ರೆ ಪ್ರತಿಯೊಂದು ಕೂಡ ಸರ್ಕಾರನೇ ನಿಭಾಯಿಸ್ಬೇಕಾಗತ್ತೆ. ಇದೇನ್ ತಮಾಷೆ ಮಾತು ಏನಲ್ಲ. ಸೊ ತುಂಬಾನೇ ಅವ್ರಿಗೂ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟನೇ ಇರುತ್ತೆ ಅಂತಾನೆ ಹೇಳ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ನೀಡಿದ್ರೆ ಇಲ್ಲಿ ಶಕ್ತಿ ಯೋಜನೆ ಪೆಂಡಿಂಗ್ ಆಗುತ್ತೆ. ಶಕ್ತಿ ಯೋಜನೆಯಲ್ಲಿ ತುಂಬಾ ಜನ ಮಹಿಳೆಯರು ಓಡಾಡ್ತಾ ಇದ್ದೀರಾ. ಅಂಡ್ ಎಷ್ಟು ಟಿಕೆಟ್ ನೀವು ನೋಡ್ಬೋದು, ಬಸ್ಗಳಲ್ಲೆಲ್ಲ ನೀವು ಪ್ರಯಾಣ ಮಾಡಿದಾಗ ನೀವು ಟಿಕೆಟ್ ತಗೋಬೇಕಾಗತ್ತೆ. ನೀವು ತಗೊಂಡಿರುವಂತಹ ಟಿಕೆಟ್ ಅಮೌಂಟ್ ಏನಿರುತ್ತೆ ಇಲ್ಲಿ ಒಂದು ಸಾರಿಗೆ ಇಲಾಖೆ ಕಡೆಯಿಂದ ನಿಮಗೆ ಟಿಕೆಟ್ ನ ಕೊಡ್ತಾರೆ. ಅವರು ಟಿಕೆಟ್ ನ ಕೊಟ್ಟು ಹಣನ ಸರ್ಕಾರದ ಕಡೆಯಿಂದ ತಗೊಂತಾರೆ. ಅದಕ್ಕೋಸ್ಕರನೇ ಕಂಪಲ್ಸರಿ ಟಿಕೆಟ್ ಅನ್ನೋದನ್ನ ಮಾಡಿರೋದು. ತುಂಬಾ ಮಹಿಳೆಯರು ಹಾಗೆ ಅನ್ಕೊಂತೀರಾ, ಏನೋ ಸುಮ್ನೆ ಟಿಕೆಟ್ ಕೊಡ್ತಾರೆ ಅಂಡ್ ನಾವಿಲ್ಲಿ ಇದೀವಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಟಿಕೆಟ್ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಫ್ರೀ ಇದೆ ಅಲ್ವಾ, ಸೊ ನಮ್ಗೆ ಸರ್ಕಾರದ ಕಡೆಯಿಂದ ಯಾವ್ದೇ ತರ ಏನು ಟಿಕೆಟ್ ಅಮೌಂಟ್ ತಗೊಳ್ಳೋ ಆಗಿಲ್ಲ, ಫ್ರೀ ಆಗೇನೆ ಓಡಾಡ್ಬೋದು ಅಂತದ್ರಲ್ಲಿ ಇವ್ರು ಏನಕ್ಕಪ್ಪ ಟಿಕೆಟ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಮಹಿಳೆಯರಿಗೆ ಇದು ಡೌಟ್ ಬಂದಿರುತ್ತೆ. ಸೊ ಎಲ್ರಿಗೂ ಡೌಟ್ಸ್ ಬಂದಿದೆ, ನನಗೂ ಕೂಡ ಒಂದು ಡೌಟ್ ಬಂದಿದೆ. ಓಕೆನಾ. ಸೊ ಏನಕ್ಕೆ ಅವರು ಟಿಕೆಟ್ ನ ಕೊಡ್ತಾರೆ ಅಂತ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅವರು ಹಣನ ಇಸ್ಕೊಂತಾರೆ. ಸೊ ಇಷ್ಟು ಜನ ಹೆಣ್ಮಕ್ಳು ನಮ್ಮ ಸಾರಿಗೆಯಲ್ಲಿ ಓಡಾಡಿದ್ದಾರೆ, ಇಂತಿಂತ ಊರಿಗೆ ಇಷ್ಟಿಷ್ಟು ರೂಪಾಯಿಯಿಂದ ನಿಮಗೆ ಟಿಕೆಟ್ ಕೊಟ್ಟಿರ್ತಾರಲ್ವಾ. ಈಗ ನೀವು ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಹೋಗೋಕ್ಕೂ ಕೂಡ ನೀವು ಟಿಕೆಟ್, ಫ್ರೀ ಟಿಕೆಟ್ ಆದ್ರೂ ಕೂಡ ತಗೊಳ್ಳೇಬೇಕಾಗತ್ತೆ. ಆ ದುಡ್ಡನ್ನ ಸರ್ಕಾರದವರು ಭರಿಸ್ತಾರೆ. ಸರ್ಕಾರದವರು ಸಾರಿಗೆ ಇಲಾಖೆಯವ್ರಿಗೆ ಕೊಡ್ತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಪ್ರತಿಯೊಂದು ನಿಭಾಯಿಸ್ಬೇಕಾಗತ್ತೆ ಸರ್ಕಾರ. ಅದರಿಂದನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸೋದು, ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಮ ಹಣಕ್ಕೇನು ಮೋಸ ಮಾಡೋದಿಲ್ಲ ಅಂತ ಅನ್ಬಿಟ್ಟು. ಈಗ ನಾನು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಕೂಡ ಕೆಲವೊಂದಷ್ಟು ಜನ ಕಮೆಂಟ್ ಆಗ್ತೀರಾ. ಸೊ ಅಂತವ್ರಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ
ಸೊ ನಾವ್ ಇರೋ ಮಾಹಿತಿನ ಇದ್ದಂಗೆ ಹೇಳ್ತೀವಿ, ಅದನ್ನ ಅರ್ಥ ಮಾಡ್ಕೊಳ್ಳೋವಂಥದ್ದು ನಿಮ್ಮಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಪ್ರೆಸೆಂಟ್ ಏನ್ ಮಾಹಿತಿ ಇದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಈ ತಿಂಗಳಲ್ಲಿ ಪಕ್ಕ 25ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಸೊ ಅದು ಸದ್ಯದಲ್ಲೇನೆ ಬಿಡುಗಡೆ ಆಗ್ತಾ ಇರೋವಂಥದ್ದು. ಅಂದ್ರೆ 2 ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬಹುದು, ಹೇಳೋದಕ್ಕಾಗಲ್ಲ. ಫಸ್ಟ್ ನೋಡೋಣ, ಫಸ್ಟ್ ಒಂದು 25ನೇ ಕಂತಿನ ಹಣ ಬರ್ಲಿ, ನೆಕ್ಸ್ಟ್ ಯಾವ ರೀತಿ ಸರ್ಕಾರದ ಕಡೆಯಿಂದ ನಿರ್ಧಾರಗಳನ್ನ ತಗೊಂತಾ ಇದ್ದಾರೆ ಏನು ಅದೆಲ್ಲ ಮಾಹಿತಿ ನಮಗೂ ಕೂಡ ಗೊತ್ತಾದ್ರೆ ನಾವು ಕೂಡ ನಿಮ್ಗೆ ವಿಡಿಯೋ ಮಾಡೋ ಮುಖಾಂತರ ತಿಳಿಸ್ಕೊಡ್ತೀವಿ ಅಂತಾನೆ ಹೇಳ್ತೀನಿ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅವರು ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಅಂದ್ರೆ ಪೆಂಡಿಂಗ್ ಇರುವಂತಹ ಹಣನ ತಗೊಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸರ್ಕಾರದ ಕಡೆಯಿಂದ ಎಲ್ಲಾ ರೀತಿಯಾದಂತಹ ಸೌಲಭ್ಯ ಕೂಡ ಇದೆ, ಅದನ್ನ ನಮ್ಮ ಜನಸಾಮಾನ್ಯರು ಉಪಯೋಗಿಸ್ಕೋಬೇಕಾಗತ್ತೆ. ಅಂದ್ರೆ ಕೆಲವೊಂದಷ್ಟು ದಾರಿಗಳಿರುತ್ತೆ. ಆಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದ್ರೆ ನೀವು ಪೆಂಡಿಂಗ್ ಹಣನು ಕೂಡ ತಗೊಬಹುದು. ಇವಾಗ ಸರ್ಕಾರ ಆ ರೀತಿ ರೂಲ್ಸ್ ಕೂಡ ಮಾಡಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯಾರಿಗೆಲ್ಲ ಇನ್ನೂ ಕೂಡ 24, 23ನೇ ಕಂತಿನ ಹಣ ಬಂದಿಲ್ಲ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು.